ಇವನು ಬಂದ, ಕಿಟ್ಟಣ ಅವೇಶಗಳು ನಾ ಸಿನಿಮಾ ಮಾಡಬೇಕು ಅಂತ. ಓಕೆ, ರೈಟ್ಸ್ ತೊಗೋಬೇಕಲ್ಲೋ, ಎಷ್ಟಂತೆ? ಇಲ್ಲ, ಈಗ ನನಗೆ ಗೊತ್ತಿಲ್ಲ ಕಣಪ್ಪ, ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2. ನೀನು ಹೋಗು ಕೇಳ್ಕೊ, ಅದೇನು ಮಾಡೋ. ಇವನು ಕಂಡ್ರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಅವಳು ಕಳ್ಳಿ, ಕಿಶನ್ ನೀನು ಮಾಡ್ತೀಯಾ? ಸರಿ, ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನಂಗೆ ಕೊಟ್ಬಿಡು ಅಂತ ಅನ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ, ಆಯಿತು ಕೊಡುವಂತ, ನಡಿ, ಕಮಿಟ್ ಮಾಡಿಸ್ತಾ ಇದ್ದೀನಿ. ಅಂಥ ಒಂದು ಮುದ್ದಾದ ಕಥೆಯನ್ನು ಅವನು ತೊಗೊಂಬಂದಾಗ ಅದನ್ನು ನನಗೆ ಹೇಳಿದಾಗ, ಆಮೇಲೆ ನಾನು ಓದಿರಲಿಲ್ಲ ಅಂತಲ್ಲ, ನಾನು ಮುಂಚೆನೇ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನು ಪಾತ್ರವನ್ನು ಹೆಣಿದಾಗ, ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗತ್ತಾ ನಿಜವಾಗಲೂ? ಇಲ್ಲ, ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾಯಿದ್ದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋರು ಪಟಾಕ್ಸ್ಕೊಂಬಂದೇನೋ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಿಕಾ ಮಿತ್ರರಿಗೂ, ನಿಮಗೆಲ್ಲ ಸಂಬಂಧ ಇಲ್ಲರೋದು ಯಾವುದು ಹೊಸ್ತಲ್ಲ. ನೀವೆಲ್ಲ ಇಷ್ಟೊತ್ತಾದರೂ ನಾನು ಮಾತಾಡ್ತಾ ಇದ್ರೆ ನಾನ್ಸೆನ್ಸ್ನ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದರೆ ಇಲ್ಲ ಅಲ್ವಾ? ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿಗೆ ಮುಗಿಸ್ಬೇಡಿ ಪ್ಲೀಸ್, ರೂಮಿಗೆ ಬನ್ನಿ, ನಿಮಗೆ ಕೆಲಸ ಇದೆ. ಥ್ಯಾಂಕ್ ಯು.